ಲಸ್ಸಿಗೆ Hi. Hello family members. Welcome back to my channel. ನೈಟ್ ಡಿನ್ನರ್ಗೆ ಹೋಗೋದಿಲ್ಲ ಗೈಸ್, ರಾತ್ರಿ ಊಟಕ್ಕೆ ಹೋಗ್ತಿದ್ದೇವೆ. ನೋಡಿ ಇವರು ನಮ್ಮ ಲೊಕೇಶನ್ನವರು, ಕಪಲ್ಸ್ ಎಲ್ಲ ಸೇಮ್ ಹಾಕಿದ್ದಾರೆ. ಗೈಸ್ ನಾವು ಇವಾಗ ಬಾಗ ಬೀಚಲ್ಲಿದ್ದೇವೆ. ನೋಡಿ ಬಾಗ 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 we are in Baga beach. ಇದು ಬಾಗ ಬೀಚಲ್ಲಿ ಫುಲ್ಲು ದನಗಳೇ ಇವೆ. ನಾವೀಗ ನೈಟ್ ಬಾಗ ಬೀಚಲ್ಲಿ ಇದ್ದೇವೆ. ಸೊ ವಿಷಯ ಏನಪ್ಪ ಅಂದರೆ ಊಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲೆಲ್ಲ ನೋಡ್ಬೋದು ಯಾವ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಇದೆ ಅಂತ. ಸೊ ಆಮೇಲೆ ನಾವು ಸೀದಾ ಟೇಬಲ್ಗೆ ಹೋದ್ವಿ. ಇಲ್ಲೆಲ್ಲ ಊಟ ಎಲ್ಲ ತುಂಬ ಕಾಸ್ಟ್. ನೈಟ್ ಊಟ ಮಾಡಿ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗಿತ್ತು. ನೈಟ್ 3:30-4 ಗಂಟೆಗೆ ನಾವು ರೂಮಿಗೆ ಹೋದ್ವಿ. ಗೈಸ್, ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೆ ಏನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಮದು ನಿನ್ನೆದೆಲ್ಲ ಪಾರ್ಟಿ ಎಲ್ಲ ಆಯ್ತು. ಇವಾಗ ಚೆಕ್ಔಟ್ ಆಗ್ತಿದ್ದೇವೆ. ಇಲ್ಲಿ ಭಯ್ಯ ಇದ್ದಾರೆ. अरे एक्साइटमेंट मतलब क्या? कहाँ बैठा हूँ, किससे बात कर रहा हूँ, क्या बात कर रहा हूँ, समझ में नहीं. कंट्रोल कंट्रोल कंट्रोल. ಅಕ್ಕ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಸೂಪರಾ? ಇದು ಫುಡ್ ಎಲ್ಲ ಹೇಗಿದೆ ಇಲ್ಲಿದು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಗೆ ನಮ್ಮ ಮಂಗಳೂರು ಫುಡ್ಡೇ ಬೆಸ್ಟ್. ಅದು ಬಿಟ್ಟು ಬೇರೆ ಯಾವುದು ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ವಾ? ಸೆಟ್ಟು ಆಗಲ್ಲ, ನಾಟ್ ಕಂಪ್ಯಾರಿಸನ್. ಅವ್ರವ್ರ ಫುಡ್ ಬೆಸ್ಟ್, ಬಟ್ ನಮಗೆ ಸೆಟ್ ಆಗಲ್ಲ. ಇದು ಅಕ್ಕನವರ ಒಂದು ಎಕ್ಸ್ಪೀರಿಯನ್ಸ್ ಮಾತು. ಈಗ ನಾವು ತಿಂಡಿ ತಿನ್ಲಿಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನೋಡ್ಬೋದು ಪ್ಯೂರ್ ವೆಜ್ ಅಂತ ಹಾಕಿದ್ದಾರೆ. ತಿಂಡಿ ಏನೆಲ್ಲ ಸಿಗುತ್ತೆ ಅಂತ ನೋಡುವ. ಡಬಲ್ ಡಿಜಿಟ್, ಟ್ರಿಪಲ್ ಡಿಜಿಟ್ ಟೆನ್ಷನ್ ಆಫ್ ಬ್ಲಾಗರ್ಸ್. ಎಂತ ಆಯ್ತು. ಸೆಟ್ ಆಗಲ್ಲ. ಇದು ಚೋಲೆ ಭಟೋರೆ. मुझे अपने घर जाना है. मुझे घर जाना है. मुझे अपने घर जाना है. ನೀವು ಗೋವಾಕ್ಕೆ ಬಂದು ನೀರು ದೋಸೆ ಕೇಳಿದ್ರೆ ಎಲ್ಲಿ ಸಿಗುತ್ತೆ? ಯಾವುದು ಬೇಕು? ಊರ್ದ ದೋಸೆ, ಉದ್ದಿನ ಬೇಳೆದ ಉದ್ದಿನ ಬೇಳೆ ದೋಸೆ. ಇಷ್ಟೇ ಆಯ್ಕೆ. ನಮ್ಮ ಲಸ್ಸಿ ಬಂತ, ಲಸ್ಸಿ ಬರ್ತಾರೆ. ಲಸ್ಸಿಗೆ ಬ್ಲಾಕ್ ಟೀ ಮಲ್ಲ ಗ್ಲಾಸ್ ತಿಂಡಿ ತಿಂದು ನಾವು ಸೀದಾ ಅಂಜನ ಬೀಚ್ಗೆ ಬಂದ್ವಿ. ಅಂಜನ ಬೀಚಲ್ಲಿ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸಸ್ ಎಲ್ಲ ಇತ್ತು. ತುಂಬಾ ಎಂಜಾಯ್ ಮಾಡಿದಂಥ ಪ್ಲೇಸ್ ಅಂಜನ ಬೀಚ್ ಆಗಿದೆ. ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಸೊ ತುಂಬಾ ಖುಷಿ ಕೊಟ್ಟಂಥ ಪ್ಲೇಸ್ ಇದು ಆ್ಯಕ್ಚುಲಿ. ನಾವೀಗ ಕರೆಕ್ಟಾಗಿ ಅಂಜನಾ ಬೀಚಲ್ಲಿದ್ದೇವೆ. ನೋಡ್ಬೋದು, ಸೂಪರ್ ಇದೆ ವ್ಯೂ ಮಾತ್ರ. ಈಗ ಫೋಟೋಶೂಟ್ ಎಲ್ಲ ಆಯಿತು. ತುಂಬ ಚೆನ್ನಾಗಿ
ಚೆನ್ನಾಗಿ ಅಲ್ಲ ಎಲ್ಲ ಬರ್ತಿದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಬೇರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದಕ್ಕೆಲ್ಲ ಒಳ್ಳೇದಲ್ಲ, ಆನ್ಲೈನಲ್ಲೆಲ್ಲ ಜಾಸ್ತಿ ರೇಟ್ ಇದೆ ಇದು. ಅದನ್ನು ಬಲ್ಕಲ್ಲಿ ತಗೊಂಡು ಬಿಸ್ನೆಸ್ ಎಲ್ಲ ಮಾಡ್ಬೋದಲ್ಲ ಗೈಸ್. ಗಾಯ್ಸ್ ಇವರದ್ದು ಇನ್ನೂ ಶಾಪಿಂಗ್ ಮುಗಿಲಿಲ್ಲ. ನೀವು ಅಲ್ಲಿ ಅಣ್ಣನವರು ಇನ್ನೂ ಅಲ್ಲೇ ಇದ್ದಾರೆ, ಬರಲಿಲ್ಲ. ಇಲ್ಲಿ ತುಂಬ ಅಂದರೆ ತುಂಬ ಸೆಕೆ ಇದೆ ಗೋವಾದಲ್ಲಿ. ಅಲ್ಲ ಬನ್ನಿ, ಬರಬೇಡಿ ಅಂತೆಲ್ಲ ಹೇಳಲ್ಲ, ಬನ್ನಿ ಎಂಜಾಯ್ ಮಾಡಿ, ಜಾಲಿ ಮಾಡಿ. ನಾವೀಗ ಒಂದು ರಿಕ್ಷಾದಲ್ಲಿದ್ದೇವೆ, ರಿಕ್ಷಾ ನೋಡ್ಬೋದು. ಇವರು ನಮ್ಮ ಅಣ್ಣನವರು ಹೇಳಿ ರಿಕ್ಷಾದ ಬಗ್ಗೆ ಒಂದೆರಡು ಮಾತು. ಎಂತ ಗೊತ್ತುಂಟಾ, ನಾವೀಗ ರೈಲ್ವೆ ಸ್ಟೇಷನಿಂದ ನಮ್ಮ ಗಾಡಿ ಎಂತ ನಾವು ತಗೊಂಡು ಬಂದಿದ್ವಿ, ಅದನ್ನು ಇಡ್ಲಿಕ್ಕೆ ನಾವು ಬಂದಿದ್ವಿ. ಈಗ ನಾವು ರಿಟರ್ನ್ ಹೋಗ್ತಾ ಇದ್ದೇವೆ, ಈಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಒಂದು ಹೊಸ ಎಕ್ಸ್ಪೀರಿಯೆನ್ಸ್, ಯಾಕಂದರೆ ಇಲ್ಲಿ ನೋಡಿ ರಿಕ್ಷಾ ಇಲ್ಲಿ ಫುಲ್ಲು ಬಂದು ನಮ್ಮ ಊರಲ್ಲಿ ಎಲ್ಲ ಹೇಗಿರ್ತದೆ ಇದೆಲ್ಲ ಬಂದಿರ್ತದೆ. ಇಲ್ಲಿ ಮೇಲೆ ಎಲ್ಲ ಬಂದು ಕ್ಲೋಸ್ ಮಾಡಿ ಇರುವುದಿಲ್ಲ. ಇಲ್ಲಿ ನೋಡಿ ಇದು ಕಿಟಕಿ ಉಂಟು, ಈ ಕಿಟಕಿ ಸಹ ಕ್ಲೋಸ್ ಆಗ್ತದೆ. ಯಾಕಂದರೆ ಉಂಟಲ್ಲ ಪ್ರೈವೇಸಿ. ಯಾಕೆ ಪ್ರೈವೇಸಿ ಅಂತ ನಾನು ಹೇಳುದಿಲ್ಲ, ನೀವೇ ಅದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ತೋರಿಸಿ ಫುಲ್ಲು ತೋರಿಸಿ. ಮತ್ತೆ ಇದೊಂದು ಕಟ್ಟನ್ನು ಅಲ್ಲ, ಗೋವಾದಲ್ಲಿ ಬಂದು ಪ್ರೈವೇಸಿ ಇಲ್ಲ ಆದರೆ ಹೇಗೆ ಅಲ್ವಾ? ಅದು ಗೋವಾದಲ್ಲಿ ಮಾತ್ರ, ಇದು ಇವರಿಗೆ ಮಾತ್ರ ನೋಡ್ಲಿಕ್ಕೆ ಇದು. ಹೌದೌದು. ಮತ್ತೆ ಎಂತ ಗೊತ್ತುಂಟಾ, ಮತ್ತೆ ಎಂತ ಗೊತ್ತುಂಟಾ, ಇದು ಡ್ರೈವರಿಗೆ ಕಾಣಬಾರ್ದು ಅಂತೇಳಿ ಇದು ಇಲ್ಲಿ ಇದು ಕಾಟನ್ ಹಾಕಿದ್ದಾರೆ ಹಾಗೆ. ಮತ್ತೆ ಬೇರೆ ಎಂತ ವಿಶೇಷ ಇಲ್ಲ, ಮತ್ತೆ ವಿಶೇಷ ಇಲ್ಲಿ ಕೂತ್ಕೊಂಡವರದ್ದು ಮಾತ್ರ ವಿಶೇಷ. ಓಕೆ, ಸಿಗುವ. ಜೈ. ಒಂದು ಟ್ರೈನ್ ಬಂತು. ಎಸ್, ಈಗ ನಮ್ಮ ಹತ್ತುವ ಸಮಯ. ಫೈನಲಿ ನಮಗೆ ಸೀಟ್ ಎಲ್ಲ ಸಿಕ್ತು. ಭಾರಿ ಖುಷಿಯಲ್ಲಿದ್ದಾರೆ ಅಕ್ಕನವರು, ಇಲ್ಲಿ ಅಣ್ಣನವರು. ಯಾಕೆ, ಎಂತಾಯ್ತು? ಬೋರಿಂಗಾ? ಗೋವಾ ಬೋರಿಂಗಾ? ಎಂಜಾಯ್ ಮಾಡೋ ತನಕ ಮಾಡಿ, ಈಗ ಬೋರಿಂಗ್ ಅಂತೆ. ಗಾಯ್ಸಿ ನಮ್ಮ ಫೈನಲಿ ಟ್ರಿಪ್ ಪೂರ ಅಂಡ್ ನಮಸ್ತೆ ಕುಡ್ಲಾಗ ಬತ್ತಾ ಗಾಯ್ಸ್. ಓ ಗಾಯ್ಸ್ ಕುಡ್ಲ ಬತ್ತಾ Agar